ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಪಿ ಯು ಸಿ ಫಸ್ಟ್ ಇಯರಲ್ಲಿ ಎಕ್ಸಾಮಲ್ಲಿ 5 ಮಾರ್ಕ್ಸದ್ದು ನೋಡಬೇಕಂತಂದರೆ ಈಗ ಫಸ್ಟ್ ಬಂದುಬಿಟ್ಟು ಟ್ಯಾಲಿ ಬಾರ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈಗ ಫಸ್ಟು ಟ್ಯಾಲಿ ಬಾರ್ ಒಂದು ಮಾಡ್ತೀರಾ, ಅಲ್ಲಿ ಈಸಿಯಾಗಿರುವಂಥ ಕ್ವಶನ್ನು. ಸೆಕೆಂಡ್ ಒಂದು ಬಂದುಬಿಟ್ಟು ಬ್ಲ್ಯಾಂಕ್ ಟೇಬಲ್ಲು ಅಥವಾ ಸಿಂಪಲ್ ಆಗಿರುವಂಥ ಡೇಟಾ ಟೇಬಲ್ ಇರುತ್ತೆ ಅಲ್ಲಿ. ಓಕೆ, ಇವತ್ತು ನಾನು ತೋರಿಸ್ಕೊಡ್ತಾ ಇರೋದಿಲ್ಲಿ ಬ್ಲ್ಯಾಂಕ್ ಟೇಬಲ್ ಯಾವ ರೀತಿ ಮಾಡೋದು ಅಂತ. ಬ್ಲ್ಯಾಂಕ್ ಟೇಬಲ್ನ ಹೆಂಗೆ ನೀವು ಮಾಡ್ತೀರಾ, ಯಾಕಂದರೆ ಇಲ್ಲಿ ಅದನ್ನು ಬ್ಲ್ಯಾಂಕ್ ಟೇಬಲ್ ಸುಮ್ಮನೆ ಮಾಡೋದಲ್ಲ, ಪರ್ಫೆಕ್ಟಾಗಿ ಮಾಡಿದರೆ ನೀವು ಅಲ್ಲಿ ಫುಲ್ಲಾಗಿ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಈಗ ಒಂದು ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ. ಓಕೆ, ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಇದು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ಅಲ್ಲ, ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ಇಲ್ಲಿ ಪ್ರಿಪೇರ್ ಅ ಬ್ಲ್ಯಾಂಕ್ ಟೇಬಲ್ ಟು ಶೋ ದ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ಅಕಾರ್ಡಿಂಗ್ ಟು. ಫಸ್ಟ್ ಒಂದು ಬಿಟ್ಟು ಸೆಕ್ಸ್ ಇದೆ, ಏಜ್ ಗ್ರೂಪ್ ಇದೆ, ಮ್ಯಾರಿಟಲ್ ಸ್ಟೇಟಸ್ ಇದೆ. ಹೌದಾ? ಫಸ್ಟ್ ನೀವೇನು ಮಾಡ್ತೀರಾ, ಇಲ್ಲಿ ಟೇಬಲ್ ಯಾವಾಗಲೂ ಬ್ಲ್ಯಾಂಕ್ ಟೇಬಲ್ ಆಯಿತು, ಡೇಟಾ ಟೇಬಲ್ ಆಯಿತು ತಗೊಳ್ಳುವಾಗ ನೀವು ಫಸ್ಟು ಟೇಬಲ್ ನಂಬರ್ನ ತಗೊಳ್ತೀರಾ. ಫಸ್ಟು ರೈಟ್ ಸೈಡು ಟೇಬಲ್ ನಂಬರ್ ಅಂತ ಹಾಕ್ತೀರಾ, ಟೇಬಲ್ ನಂಬರ್ 1 ಅಂತ. ನೆಕ್ಸ್ಟು ಸೆಂಟರಲ್ಲಿ ಟೈಟಲ್ ಕೂಡಿಸ್ತೀರಾ ಇಲ್ಲಿ. ಹೌದಾ? ಟೈಟಲ್ ಅಂದರೆ ಏನು ಬರೀತೀರಾ ಇಲ್ಲಿ? ಪ್ರಿಪೇರ್ ಅ ಬ್ಲ್ಯಾಂಕ್ ಟೇಬಲ್ ಟು ಶೋ ದ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪಾಪ್ಯುಲೇಷನ್ ಆಫ್ ಅ ವಿಲೇಜ್ ಅಕಾರ್ಡಿಂಗ್ ಟು ಸೆಕ್ಸ್, ಏಜ್ ಗ್ರೂಪ್ ಆ್ಯಂಡ್ ಮ್ಯಾರಿಟಲ್ ಸ್ಟೇಟಸ್. ವಿ ಆರ್ ರೈಟಿಂಗ್ ದಿಸ್ ಒನ್. ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ಅ ಪಾಪ್ಯುಲೇಷನ್ ಆಫ್ ಅ ವಿಲೇಜ್. ಓಕೆ, ಇದು ಟೈಟಲ್ ಬರೆದ್ಬಿಟ್ಟು ನಿಮಗೆ ಟೈಟಲ್ ಆದ ತಕ್ಷಣ ಇವಾಗ ನೀವೇನು ಮಾಡ್ತೀರಾ, ಹೆಡ್ ನೋಟ್ ಇರುತ್ತೆ ಇಲ್ಲಿ. ಹೆಡ್ ನೋಟ್ ಅಂತೂ ಈಗ ಡೇಟಾ ಟೇಬಲ್ ಇಲ್ಲಿ ಬರಿತಾ ಇಲ್ಲ ನಾವು, ಅದಕ್ಕೆ ಇದು ಹೆಡ್ ನೋಟಲ್ಲಿ ಏನು ನಾವು ತಗೊಳ್ಳಲ್ಲ. ಓಕೆ, ಸಿಂಪಲ್ಲಾಗಿ ಹೆಡ್ ನೋಟ್ ಅಂತ ಬರಿತೀರಾ. ಒಂದು ಇಲ್ಲಿ ಸ್ಕೇಲ್ ತೊಗೊಂಡ್ಬಿಟ್ಟು ಒಂದು ಬ್ಲ್ಯಾಂಕ್ ಟೇಬಲ್ನ ಡ್ರಾ ಮಾಡ್ತೀರಾ. ಆ ಟೇಬಲಲ್ಲಿ ನೀವು ಇಲ್ಲಿ ಕಾಲಮ್ಸು ಮತ್ತು ರೋಸನ್ನು ತೊಗೊಳ್ಬೇಕು. ಹೌದಾ? ಏನೇನು ತೊಗೊಳ್ತೀರಾ, ಇಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಒಂದು ಸೆಕ್ಸ್ ಇದೆ, ಇನ್ನೊಂದು ಏಜ್ ಗ್ರೂಪ್ ಇದೆ, ಒಂದು ಮ್ಯಾರಿಟಲ್ ಸ್ಟೇಟಸ್ ಇದೆ. ಇವಾಗ ಇಲ್ಲಿ ನಾನು ರೋದಲ್ಲಿ ಏಜ್ ಗ್ರೂಪ್ನ ಕನ್ಸಿಡರ್ ಮಾಡ್ತೀನಿ. ಹೌದಾ? ಇಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟು ಮ್ಯಾರಿಟಲ್ ಸ್ಟೇಟಸ್ಸು ಮ್ಯಾರಿಡು ಅನ್ಮ್ಯಾರಿಡ್ ಅಂತ ತಗೊಳ್ಳೋಣ. ನೀಟಾಗಿ ಬರಿಬೇಕಿದನ್ನು. ಓಕೆ, ಇಲ್ಲಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡ್ಕೊಳ್ತೀವಿ ನಾವು. ಇಲ್ಲಿ ಮ್ಯಾರಿಡು, ಓಕೆ, ಮತ್ತು ಅದರಲ್ಲಿ ಮತ್ತು ಅನ್ಮ್ಯಾರಿಡು ಟೋಟಲ್. ಓಕೆ, ಇನ್ ದ್ಯಾಟ್ ಅಗೇನ್ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಅ ಸೆಕ್ಸ್, ದಟ್ ಈಸ್ ಅ ಮೆನ್, ದೆನ್ ವುಮನ್ ಟೋಟಲ್. ಇನ್ ಮ್ಯಾರಿಡ್ men, women total. In unmarried, men, women total. We have to take it. And even you can take it as a here total also, men, women total. The total of total. Okay. Age group, what is given age group? That is below 18 years. Below 18. Okay. Then you have to take it as a one line. Just you take this one and this line you cancel it, only you have to take this side a line. Okay, then below 18, then next one is 18 to 30. Okay, then the one more is 30 years, 30 and above. And the last one more column you better you add it here, that is a total column. Okay, total column this is.
Last, you have to take it as a footnote. Footnote, and this side, the right side, you have to take it as a source. Okay. What is a footnote? Footnote is what you written. The married, M means the married, the clarification of a short forms here. The UM, what you are considered? Unmarried. Otherwise, you have to take it as only one characteristics, you have to take it as a short forms. Better you write it here as a married and unmarried total. Here, in a footnote, you take it as a, this one is a man, M means, W means woman, and T means a total. Okay. The source, this is a source. Okay. ಬೈ ಯೂಸಿಂಗ್ ಅ ಸ್ಕೇಲ್, ಅಂದರೆ ಇಲ್ಲಿ ಸ್ಕೇಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸರಿಯಾಗಿ ಇದನ್ನು ಡ್ರಾ ಮಾಡಬೇಕು. 3 ಕ್ಯಾರೆಕ್ಟರಿಸ್ಟಿಕ್ಸು ಕೂಡ ಅಲ್ಲಿ ಫಿಟ್ ಆಗಬೇಕು. ದ ಸೇಮ್ ವೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಇದು ಕಂಪ್ಲೀಟ್ ನಿಮಗಿಲ್ಲಿ ಅಪ್ ಟು ಫುಟ್ ನೋಟು, ಹೆಡ್ ನೋಟು, ಟೈಟಲ್ಲು, ಟೇಬಲ್ ನಂಬರು ಮತ್ತು ರೋಸು ಕಾಲಮ್ಸ್ ಫಿಟ್ ಆಗಿದ್ರೆ ಮಾತ್ರ ಅಲ್ಲೇ ಫುಲ್ 5 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೆಕೆಂಡ್ ಒನ್ ಬಂದುಬಿಟ್ಟು, ಈಗ ಡ್ರಾ ಬ್ಲ್ಯಾಂಕ್ ಟೇಬಲ್ ಟು ಶೋ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಂಪ್ಲಾಯೀಸ್ ಆಫ್ ಫ್ಯಾಕ್ಟ್ರಿ ಅಕಾರ್ಡಿಂಗ್ ಟು ಸೆಕ್ಸ್, ರಿಲಿಜನ್ ಆ್ಯಂಡ್ ವೇಜಸ್ ಈಸ್ ಗಿವನ್. ದ ಸೇಮ್ ಟೈಪ್ ಯು ಹ್ಯಾವ್ ಟು ಟೇಕ್ ಇಟ್. ಇಲ್ಲಿ ನಿಮ್ಮ ಪಿ ಯು ಸಿಗೆ ಬಂದುಬಿಟ್ಟು ಓನ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ 3 ಕ್ಯಾರೆಕ್ಟರಿಸ್ಟಿಕ್ಸನ್ನು ನೀವು ಅಲ್ಲಿ ಇಲ್ಲಿ ಹಾಕ್ಕೋಬೇಕು ಇದರಲ್ಲಿ. ಓಕೆ, ಈಗ ನೋಡೋಣ ಡೇಟಾ ಟೇಬಲ್. ನಾನು ಒಂದು ತೋರಿಸ್ಕೊಡ್ತೀನಿ ನಾನು 5 ಮಾರ್ಕ್ಸಿಗೆ ಎಂಥದ್ದು ಬರುತ್ತೆ ಅಂತ. ಇದು ತೆಗೆದುಬಿಡ್ತೀನಿ ಈಗ. ಡೇಟಾ ಟೇಬಲ್ ತೊಗೊಳ್ಳುವಾಗೂ ಕೂಡ ನೀವು ಎಲ್ಲ ಕಂಪ್ಲೀಟಾಗಿ ಟೇಬಲ್ ನಂಬರು, ರೋಸು, ಕಾಲಮ್ಸು ಎಲ್ಲ ಸರಿಯಾಗಿ ತೊಗೊಳ್ಬೇಕು. ಬಟ್ ಅಲ್ಲಿ ಏನಿರುತ್ತೆ ಅಂದರೆ ಡೇಟಾ ನೀವು ಫಿಲಪ್ ಮಾಡ್ತೀರಾ. ಯೂಶ್ವಲಿ 90% ಬ್ಲ್ಯಾಂಕ್ ಟೇಬಲ್. ಈಗ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿದಾಗ ಬ್ಲ್ಯಾಂಕ್ ಟೇಬಲ್ಲೇ ಇರೋದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ. ಈಗ ಡೇಟಾ ಟೇಬಲ್ಲು ಒಂದು 10% ಚಾನ್ಸಸ್ ಇದೆ ಅಷ್ಟೇ. ಆದರೂ ಕೂಡ ನೀವು ಬ್ಲ್ಯಾಂಕ್ ಟೇಬಲ್ನೇ ಇದು ಡೇಟಾ ಟೇಬಲ್ನೇ ಮಾಡಲೇಬೇಕಾಗತ್ತೆ. ಈಗ ನೋಡೋಣ ಇಲ್ಲಿ ಸ್ಯಾಂಪಲ್ ಸರ್ವೆ ರಿಗಾರ್ಡಿಂಗ್ ಅ ಸ್ಮೋಕಿಂಗ್ ಹ್ಯಾಬಿಟ್ ಇನ್ ಅ ಟೌನ್. ಓಕೆ, ದೆನ್ ಇಲ್ಲಿ ಫಸ್ಟು 34th ಸಮ್ ನೋಡಿ. 34th ಸಮ್ ಮಾಡಿ ಇಲ್ಲಿ ಟೇಬಲ್ ನಂಬರ್ ಫಸ್ಟ್ ಹಾಕ್ಕೊಂಡು ಬಿಡ್ಬೇಕು ನೀವು ಇಲ್ಲಿ. ಓಕೆ, ಈಗ ಫಸ್ಟು ಇಲ್ಲಿ ಏನಿದೆ 34th ಕ್ವಶನಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ ಇನ್ ಅ ಟೌನ್ ಅಂತ ಇದೆ, ಹೌದಾ? ಈಗ ನಾವು ಅದನ್ನು ಇಲ್ಲಿ ಬರ್ಕೊಂಡು ಬಿಡೋಣಂತೆ. ಸ್ಮೋಕಿಂಗ್ ಹ್ಯಾಬಿಟ್ in a town. ಓಕೆ, ಒಂದು ಟೇಬಲ್ ತೊಗೊಳ್ತೀನಿ ಇಲ್ಲಿ. ಟೇಬಲ್ ತೊಗೊಂಡ್ಬಿಟ್ಟು ಈಗ 2 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಇಲ್ಲಿ ನೀವು ನೋಡ್ಬೋದು. ಅಲ್ಲಿ ಒಂದು ಸ್ಮೋಕಿಂಗ್ ಹ್ಯಾಬಿಟ್ ಇದೆ, ಒಂದು ಮೆನ್ ವುಮನ್ ಇದೆ. ಅಂದರೆ ಒಂದು ಇಲ್ಲಿ ಜೆಂಡರ್ ಬರುತ್ತೆ, ಒಂದು ಇನ್ನೊಂದು ಹ್ಯಾಬಿಟ್ ಅಂತಿದೆ, ಹೌದಾ? ಇಲ್ಲಿ ಸ್ಮೋಕರ್ಸು, ನಾನ್ ಸ್ಮೋಕರ್ಸು, ಮತ್ತು ಟೋಟಲ್ಲು, ಹೌದಾ? ಇಲ್ಲಿ ಏನು ತಗೋಣ, ಈಗ ಸೆಕ್ಸ್ ತಗೋಣ. ಮೆನ್, ವುಮನ್, ಟೋಟಲ್. ಓಕೆ, ತೊಗೊಂಡ್ಬಿಟ್ಟು ಈಗ ಇಲ್ಲೇನು ಕೊಟ್ಟಿದ್ದಾರೆ ಅವರು? ಮೆನ್ ಪಾಪ್ಯುಲೇಷನ್ನ ಕೊಟ್ಟಿದ್ದಾರೆ. ಮೆನ್ ಪಾಪ್ಯುಲೇಷನ್, ಪ್ಯೂರ್ಲಿ ಮೆನ್ ಪಾಪ್ಯುಲೇಷನ್ ಅಂತಾಗ ಇನ್ಕ್ಲೂಡಿಂಗ್ ಸ್ಮೋಕರ್ಸ್ ಆ್ಯಂಡ್ ನಾನ್ ಸ್ಮೋಕರ್ಸ್, ದಟ್ ಈಸ್ 58%. ಓಕೆ, ದೆನ್ ಸ್ಮೋಕರ್ಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 22%. ಓಕೆ, 22. ದೆನ್ ಪರ್ಸಂಟೇಜ್ ಒಳಗೆ ಕೊಟ್ಟಿದ್ದಾರೆ ಅಂದಾಗ ಟೋಟಲಿ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 100 ತೊಗೊಂಡ್ಬಿಡ್ತೀರಾ. ಈಗ ಇದಿಷ್ಟು ಕಂಪ್ಲೀಟ್ ಆಯಿತು. ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, ಮೆನ್ ಸ್ಮೋಕರ್ಸ್ ಆರ್ 18 ಅಂತ, 18%. ದೆನ್ ದೀಸ್ 3 ವ್ಯಾಲ್ಯೂಸ್ ಈಸ್ ಗಿವನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅದರ್ ವ್ಯಾಲ್ಯೂಸ್. ಈಗ ಬೇರೆ ವ್ಯಾಲ್ಯೂಸನ್ನು ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 100 - 58 ದಟ್ ಈಸ್ 42. ಇಲ್ಲಿ ಇದನ್ನು ತೊಗೊಂಡ್ಬಿಡೋಣ. 58 - 18 ಅಂದಾಗ ಇಲ್ಲಿ 40 ಬರುತ್ತೆ, ಹೌದಾ? 22 - 18 ದಟ್ ಈಸ್ 4 ಆರ್ ವುಮನ್ ಸ್ಮೋಕರ್ಸ್. 42 - 4 ಅಂದಾಗ 38.
ದ 40 + 38 78. ದ ಟೋಟಲ್ ಬಂದುಬಿಟ್ಟು ನಿಮಗೆ ಇಲ್ಲಿ 100 ಕಂಪ್ಲೀಟ್ ಆಗುತ್ತೆ. ಓಕೆ, ಇಲ್ಲಿ ಫುಟ್ ನೋಟ್ ಏನಾರ ಕ್ಲಾರಿಫಿಕೇಷನ್ ಇದ್ದರೆ ನೀವು ಫುಟ್ ನೋಟ್ನ ಇಲ್ಲಿ ಮಾಡ್ಕೋಬೋದು. ಮತ್ತು ಸೋರ್ಸ್ ಅಂತೂ ಇಲ್ಲಿ ಏನು ಯಾವುದು ಅಂತ, ಎಲ್ಲಿಂದ ತೊಗೊಂಡಿದ್ದು ಏನು ಅಂತ ಕೊಟ್ಟಿಲ್ಲ ಅವರು. ಸ್ಮೋಕಿಂಗ್ ಹ್ಯಾಬಿಟ್ ಇನ್ ಅ ಟೌನ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಅದನ್ನಷ್ಟೇ ನಾವು ಟೈಟಲ್ನ ತೊಗೊಳ್ತೀವಿ. ಇದು ಕಂಪ್ಲೀಟ್, ಯಾಕಂದರೆ ಇದು ಈಸಿಯಾಗಿರುವಂಥ ಒಂದು ಇದನ್ನು ಮಾತ್ರ 5 ಮಾರ್ಕ್ಸಿಗೆ ಕೇಳ್ತಾರಲ್ಲಿ. ಓಕೆ, ಈ ರೀತಿ ನೆಕ್ಸ್ಟ್ ಈಗ 35th ಸಮ್ಮು ಮತ್ತು ಅದ್ರ ಮುಂದಿದೆಯಲ್ಲ, ಆ ಸಮ್ಸು ಲೆಂದಿ ಇರೋದ್ರಿಂದ ಅದನ್ನು ಅಲ್ಲಿ 5 ಮಾರ್ಕ್ಸಿಗೆ ಕೇಳಲ್ಲ. ಯೂಸಲಿ ಬರೋದು ಇಂಥದ್ದು ಒಂದು ಸಮ್ಮು ಅಥವಾ ಬ್ಲ್ಯಾಂಕ್ ಟೇಬಲ್ಲು. ಮ್ಯಾಕ್ಸಿಮಮ್ ಬ್ಲ್ಯಾಂಕ್ ಟೇಬಲ್ನ ಪ್ರಾಕ್ಟೀಸ್ ಮಾಡಿ, ಬಟ್ ಎಲ್ಲ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸು ಫಿಟ್ ಆಗಬೇಕು. ನೀವು ಏಜ್ ಕೊಟ್ಟಿದ್ರೆ, ಇಯರ್ ಕೊಟ್ಟಿದ್ರೆ, PUC ಅಥವಾ ಏಜ್ ಗ್ರೂಪು ಇದೆಲ್ಲ ಕೊಟ್ಟಾಗ ಅದೆಲ್ಲ ಫಿಟ್ ಆಗಬೇಕು ಅದರಲ್ಲಿ ಅಷ್ಟೇ. ಅದು ಕಂಪ್ಲೀಟಾಗಿ ಮಾಡಿದಾಗ ಮಾತ್ರ ನಿಮಗಲ್ಲಿ 5 ಮಾರ್ಕ್ಸು ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಮತ್ತು ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ.